ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ಗೆ ಭಾರಿ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. OTT ಬಿಸ್ನೆಸ್ ನಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಟಾಕ್ಸಿಕ್ ಸಿನಿಮಾ. ಆಂಧ್ರ ತೆಲಂಗಾಣ ವಿತರಣೆ ಹಕ್ಕು 120 ಕೋಟಿಗೆ ಸೇಲ್ ಆಗಿದೆ. ಈ ಬೆನ್ನಲ್ಲೇ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದೆ. ಟಾಕ್ಸಿಕ್ ಖರೀದಿಗೆ ನಾವು ಮುಂದು ತಾ ಮುಂದು ಅಂತಿದ್ದಾರೆ OTT ಪ್ಲಾಟ್ಫಾರ್ಮ್ಸ್ ನವರು. ನೆಟ್ಫ್ಲಿಕ್ಸ್, ZEE5, ಅಮೆಜಾನ್ ಸೇರಿದಂತೆ ಎಲ್ಲ OTTಗಳು ಟಾಕ್ಸಿಕ್ ಹಿಂದೆ ಬಿದ್ದಿವೆ. ಯಶ್ ಟಾಕ್ಸಿಕ್ OTT ರೈಟ್ಸ್ಗೆ ಬರೋಬ್ಬರಿ 300 ಕೋಟಿ ಆಫರ್ ಬಂದಿದ್ದಂತೆ. ಕೇರಳ, ತಮಿಳುನಾಡಿನ ವಿತರಣೆಗೂ ಕೂಡ ಇದೀಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ತಮಿಳುನಾಡಿನ ವಿತರಣೆ ಸನ್ ನೆಟ್ವರ್ಕ್ ಪಾಲಾಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಕರ್ನಾಟಕದಲ್ಲಿ ಟಾಕ್ಸಿಕ್ ರಿಲೀಸ್ ಮಾಡುವ KVN ಪ್ರೊಡಕ್ಷನ್ ರಿಲೀಸ್ಗೂ ಮೊದಲೇ 650 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡಿದಂತಹ ಟಾಕ್ಸಿಕ್ ಸಿನಿಮಾ 1,000 ಕೋಟಿ ಬಿಸ್ನೆಸ್ ಮಾಡುವುದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ KVN ಪ್ರೊಡಕ್ಷನ್ ಅವರು. ರಿಲೀಸ್ಗೂ ಮೊದಲೇ ಬಿಸ್ನೆಸ್ ನಲ್ಲಿ ಟಾಕ್ಸಿಕ್ ದಾಖಲೆ ಬರೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಸಿನಿಮಾ ಸೆಟ್ ಏರಿದ ಕೆಲವೇ ದಿನಗಳಲ್ಲಿ 650 ಕೋಟಿ ಬಿಸ್ನೆಸ್ ಅಂತಂದ್ರೆ ಅದು ನಿಜಕ್ಕೂ ಸಾಮಾನ್ಯ ಅಲ್ವೇ ಅಲ್ಲ. ಈ ಒಂದು ಟ್ರೇಲರ್ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೈಪ್ ಕ್ರಿಯೇಟ್ ಮಾಡಿದೆ, ಸಿನಿಮಾ ಎಷ್ಟರ ಮಟ್ಟಿಗೆ ದಾಖಲೆ ಮಟ್ಟದಲ್ಲಿ ಸೇಲ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕರ್ನಾಟಕದ ಒಬ್ಬ ಈ ಯುವಕ ರಾಕಿಂಗ್ ಸ್ಟಾರ್ ಯಶ್ ಎಷ್ಟರ ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಈ ಮುಖಾಂತರನೇ ಗೊತ್ತಾಗ್ತಾ ಇದೆ. ಸಿನಿಮಾ ಒಂದು ಲೆವೆಲ್ಲಿಗೆ ಈಗಾಗಲೇ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ. ರಿಲೀಸ್ ಮಾಡೋದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಸದ್ಯಕ್ಕೆ ನಾಮುಂದು ತಾಮುಂದು ಅಂತ ಹೇಳಿ ರೈಟ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ OTTಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ ಪಾಟೀಲ್, ಇಷ್ಟರ ಮಟ್ಟಿಗೆ 650 ಕೋಟಿಗೆ ಈಗಾಗಲೇ ಸೇಲ್ ಆಗ್ತಾ ಇದೆ ಅಂತಂದ್ರೆ ಟಾಕ್ಸಿಕ್ ಸಿನಿಮಾ ನಿಜಕ್ಕೂ ಕ್ರೇಜ್ ಎಷ್ಟರ ಮಟ್ಟಿಗೆ ಇರ್ಬೋದು? ಇದಕ್ಕೆ ನೇರ ಕಾರಣ ಯಶ್ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಎಸ್ ರಮ್ಯ ಅವರೇ, ನೀವು ಹೇಳಿದಾಗೆ ಸದ್ಯಕ್ಕೆ ಕ್ರೇಜ್ ಕಾ ಬಾಪ ಆಗಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಒಂದು ಮ್ಯಾನರಿಸಮ್ ಇರ್ಬೋದು, ಸಿನಿಮಾ ಇರ್ಬೋದು, ಚೂಸ್ ಮಾಡುವಂಥ ಕಾಂಟೆಂಟ್ ಇರ್ಬೋದು, ಅದ್ರ ಮೂಲಕ ಟಾಕ್ಸಿಕ್ ಸಿನಿಮಾ ಸಿಕ್ಕಾಪಟ್ಟೆ ಕ್ರೇಜ್ನಲ್ಲಿ ಇರುವಂಥದ್ದು, ಟ್ರೆಂಡಿಂಗ್ನಲ್ಲಿ ಇರುವಂಥದ್ದು. ಇತ್ತೀಚೆಗೆ ರಿಲೀಸ್ ಆದಂತಹ ಟೀಸರ್ನಲ್ಲೇ ಸಿಕ್ಕಾಪಟ್ಟೆ ಬಜ್ನ ಕ್ರಿಯೇಟ್ ಮಾಡಿತ್ತು. ಹೀಗಾಗಿ ಇದರ OTT ರೈಟ್ಸ್ ಜೊತೆಗೆ ವಿತರಣೆ ಹಕ್ಕು ಯಾವ ರೀತಿ ಎಷ್ಟರ ಮಟ್ಟಿಗೆ ಇದು ಸೇಲ್ ಆಗಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಈಗಾಗಲೇ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ 120 ಕೋಟಿಗೆ ವಿತರಣೆ ಹಕ್ಕು ಸೇಲ್ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ವಿತರಣೆ ಹಕ್ಕಕ್ಕೆ ಇದು ಡಿಸ್ಟ್ರಿಬ್ಯೂಟ್ ಆಗಬಹುದು ಸಿನಿಮಾ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಈಗ ಶುರುವಾಗಿರುವಂಥದ್ದು. ಅದರಲ್ಲೂ ಸಹ ಕೇರಳದಲ್ಲಿ ದುಲ್ಕರ್ ಸಲ್ಮಾನ್ ಅವರು ತಮ್ಮ ಬ್ಯಾನರಲ್ಲಿ ಈಗಾಗಲೇ ಕನ್ನಡದ ಹಲವು ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಹೀಗಾಗಿ ಟಾಕ್ಸಿಕ್ ಸಿನಿಮಾನ ಕೂಡ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಟಾಕ್ ಈಗ ಶುರುವಾಗಿರುವಂಥದ್ದು. ಇನ್ನು ಕರ್ನಾಟಕದಲ್ಲಿ KVN ಪ್ರೊಡಕ್ಷನ್ ಅವರು ಪ್ರೊಡಕ್ಷನ್ ಜೊತೆಗೆ ನಮ್ಮ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಿರುವಂಥದ್ದು. ಅದರ ಜೊತೆಗೆ ತಮಿಳುನಾಡಲ್ಲಿ ಕೂಡ ಸನ್ ಪಿಕ್ಚರ್ಸ್ ಅವರು ಈ ಒಂದು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಇದನ್ನೆಲ್ಲ ಹೊರತುಪಡಿಸಿ ಇದೀಗ OTT ಬಗ್ಗೆ ನಾವು ನೋಡೋದಾದರೆ OTTಯಲ್ಲೂ ಸಹ ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಹಾಗೂ ZEE5 ಈ ರೀತಿ ಆ್ಯಪ್ಗಳಿರಬಹುದು. ಇವು ಕೂಡ 300 ಕೋಟಿಗೆ ಆಫರ್ ಕೊಟ್ಟಿರುವಂಥದ್ದು ಟಾಕ್ಸಿಕ್ ಸಿನಿಮಾಗೆ. ಸೊ ಇದೊಂದು ರೀತಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಮಾಡುವಂತಹ ಟಾಕ್ಸಿಕ್ಗೆ ಇದು ನಿಜಕ್ಕೂ ಬಿಗ್ ಗ್ರೇಟ್ ಆಫರ್ ಅಂತಾನೆ ಹೇಳ್ಬೋದು. ನೀವು ಹೇಳ್ತಾ ಇದ್ರೆ 300 ಕೋಟಿಗೆ ಆಫರ್ ಬಂದಿದೆ ಅಂತ ಹೇಳಿ, ಹಾಗಿದ್ರೆ ಯಾವ ಸಂಸ್ಥೆಗೆ ಡೀಲ್ ಕೊನೆ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳಿದೆ ಅಂತ ಹೇಳಿ? ಸದ್ಯಕ್ಕೆ ಚಿತ್ರತಂಡದಿಂದ ಅಧಿಕೃತ ಮಾಹಿತಿ ಬರಬೇಕಾಗಿದೆ ರಮ್ಯಾ ಅವರೇ. ಅದರಲ್ಲೂ ಸಹ 3 ಆ್ಯಪ್ಗಳಿರಬಹುದು ಸಾಕಷ್ಟು ಸದ್ದು ಮಾಡದಿರುವಂಥದ್ದು. ಅದರಲ್ಲೂ ಸಹ ನೆಟ್ಫ್ಲಿಕ್ಸ್ ಅನ್ನುವಂಥದ್ದು ಕನ್ನಡ ಸಿನಿಮಾಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಅದರಲ್ಲೂ ಸಹ ಟಾಕ್ಸಿಕ್ ಸಿನಿಮಾಗೋಸ್ಕರ ಅವರು ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಇದರ ಜೊತೆಗೆ ನಾವು ನೋಡೋದಾದರೆ ಓವರ್ಸೀಸ್ ಕೂಡ ತುಂಬ ಹೈ ಡಿಮ್ಯಾಂಡ್ನಲ್ಲಿ ಇರುವಂಥದ್ದು. ಈಗಾಗಲೇ ಸಿನಿಮಾ ಬಿಡುಗಡೆಗೂ ಮೊದಲು 650 ಕೋಟಿ ಈಗ ಕಲೆಕ್ಷನ್ ಮಾಡಿರುವಂಥದ್ದು. ಅಂದರೆ ಆ ಒಂದು ಪ್ರಾಫಿಟ್ನಲ್ಲಿ ಇದೆ, ಯಾವುದೇ ಲಾಸ್ ಅನ್ನುವಂಥದ್ದಿಲ್ಲ. ಅದು ಇನ್ನೂ ಅಕಸ್ಮಾತ್ ಮಾರ್ಚ್ 19 ಸಿನಿಮಾ ರಿಲೀಸ್ ಅನ್ನೋದಾದರೆ ಅಡ್ವಾನ್ಸ್ ಬುಕ್ಕಿಂಗ್ ಏನಾದರೂ ಬಿಟ್ಟರೆ ಅಕಸ್ಮಾತ್ ಯಾವ ರೀತಿ ಇದು ದುರಂಧರ್ ಸಿನಿಮಾ ಕೂಡ ಅದೇ ದಿನ ರಿಲೀಸ್ ಆಗ್ತಿರೋದ್ರಿಂದ ಟಾಕ್ಸಿಕ್ ಸಿನಿಮಾ ಯಾವ ರೀತಿ ಬೀಟ್ ಮಾಡಬಹುದು ಅಂದರೆ ಸಿನಿಮಾ ರಿಲೀಸ್ಗೂ ಮೊದಲೇ 1000 ಕೋಟಿ ಮಾಡುವಂತಹ ಎಲ್ಲ ನಿರೀಕ್ಷೆಗಳು ಈಗ ಎದ್ದು ಕಾಣ್ತಿರುವಂಥದ್ದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.